ಏನಾಗ್ಬಿಟ್ಟಿದ್ ತುಂಬಾ ತುಂಬಾ ಪ್ರಾಬ್ಲಮ್ ಆಗಿದ್ದು ಕೊಟ್ಟೆಣ್ಣು ಕುಲಕ್ ಹೊರಗೆ ಮದ್ವೆ ಆದ್ಮೇಲೆ ಗಂಡನ ಮನೆ ಜೀವನ ಇರೋದು ತಂದೆ ಮನೆ ತವ್ರ ಮನೆ ಆಸ್ತಿ ಪಾಸ್ತಿಗೆ ಆಸೆ ಪಡ್ತಿರ್ಲಿಲ್ಲ ಮುಗ್ದೋಗಿರೋದು ಈಗ ಹೆಂಗೆ ಗೊತ್ತಾ ಹಾಕು ಸಾಕು ತಕೋ ಅನ್ನೋ ಸನ್ನಿವೇಶಗಳು ಜಾಸ್ತಿ ಆಗ್ಬಿಟ್ಟವೆ ಸರ್. ಈಗ ನೀವು ಮೊನ್ನೆ ಒಂದು ಅನೌನ್ಸ್ ಮಾಡಿದ್ರಿ ಇಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತ, ಇಲ್ಲಿ ನೆಲಮಂಗಲ ಅಲ್ಲ ಇನ್ನು ಆ ಕಡೆ ಸುತ್ತ ನೆಲಮಂಗಲ ಕುಣಿಗಲ್ಲ ಎಲ್ಲ ಕುಣಿಗಳು ಬಿಡದಿ ನೀವು ಮಾತಾಡಂಗಿಲ್ಲ ಹೋಗಿ ಆಗ್ಲೇ. ಅದೇ ಅದನ್ನೇ ಮಾತಾಡ್ತಿದ್ವಿ ಈಗ ಆಲ್ರೆಡಿ ಹೆಣ್ಮಕ್ಳು ಕುಣಿಗಲ್ಲು ತುಮಕೂರು ಕೋಟಲ್ ನಿಂತ್ಕೊಂಡವ್ರೆಲ್ಲ, ಅಂದ್ರೆ ಏರ್ಪೋರ್ಟ್ ಬಂದ್ಬಿಡುತ್ತೆ ನಮ್ಮ ಆಸ್ತಿ ಒಂದು ನೋಟಿಸ್ ಕಳ್ಸೋದು ಅಣ್ಣಂದ್ರಿಗೆ ಅಪ್ಪಂದ್ರಿಗೆ ನೋಟಿಸ್ ಕೊಟ್ಟು ನಮ್ಗೆ ಆಸ್ತಿ ಬೇಕು ನಮ್ಗೆ ಆಸ್ತಿ ಬೇಕು. ನೋಡಿ ವ್ಯವಸ್ಥೆ ಹೆಂಗಾಯ್ತು ಅಂತ ಸರ್ ಕುಲ್ಲು ಗಿಟ್ಟೋಗ್ಬಿಟ್ಟಿದೆ. ದುಡ್ಡು ದುಡ್ಡು ದುಡ್ಡು, ಅಪ್ಪ ಇಲ್ಲ ಅಣ್ಣ ಇಲ್ಲ ಅತ್ತಿಗೆ ಇಲ್ಲ ಅಪ್ಪ ಇಲ್ಲ, ಸಂಬಂಧಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಓನ್ಲಿ ಮನಿ. ಈಗ ಹೆಂಡತಿ ಹತ್ರನೂ ವ್ಯವಹಾರ ಆಗ್ಬಿಟ್ಟಿದೆ. ಅಣ್ಣ ಅಕ್ಕ ತಂಗಿ ಇದಲ್ಲ, ಮತ್ತು ಗಂಡ ಹೆಂಡತಿ ಅಪ್ಪ ಅಮ್ಮ ಯಾವ ಸಂಬಂಧಗಳು ಕೂಡ ಹಣದ ಮುಂದೆ ಇಲ್ಲ. ಹಣನ ಸಂಬಂಧನ ಅಂದ್ರೆ ಜನ ಹಣ ಚೂಸ್ ಮಾಡುತ್ತೆ. ಈಗ ಹಣಕ್ಕಿರೋ ಬೆಲೆ ಮುಂಚೆ ಮಾತಿಗೆ ಬೆಲೆ ಅನ್ನೋರು, ಮಾತಿಗೆ ಬೆಲೆ ಅನ್ನೋರು. ಇವತ್ತು ಪೇಪರ್ಗೆ ಬೆಲೆ, ಮಾತಿಗೆ ಬೆಲೆ ಇಲ್ಲ. ಪೇಪರ್ ಮೇಲೆ ಬಂದ್ಬಿಟ್ಟಿದೆ. ಮುಂಚೆ ಒಂದು ಮಾತು ಕೊಟ್ಟರೆ ಆ ಮಾತಿಗೆ ಸತ್ತೋಗ್ಬಿಡೋರು ಜನ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅಗ್ರಿಮೆಂಟ್ ಆದಂಗೆ ಅಂತ. ಇವಾಗ ಅಗ್ರಿಮೆಂಟ್ ಇದ್ರೇನೆ ಇದಕ್ಕೆ ಬೆಲೆ ಇಲ್ಲ, ಇದಕ್ಕೆ ಬೆಲೆ ಆಗ್ಬಿಟ್ಟಿದೆ. ನಿನ್ನ ಸೈನಿಗೆ ಬೆಲೆ ಇದೆ ಹೊರತು ನಿನ್ನ ಮಾತಿಗೆ ಬೆಲೆ ಇಲ್ಲ. ಹಂಗಾಗ್ಬಿಟ್ಟಿದೆ ಪ್ರಪಂಚ. ಈ ಪ್ರಕೃತಿಯಲ್ಲೇ ಹಂಗೆ ಚೇಂಜ್ ಬಂದ್ಬಿಟ್ಟಿದೆ ಸಹ. ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ, ಬೇಸಿಗೆಯಲ್ಲಿ ಮಳೆ ಬರುತ್ತೆ. ನೋಡಿ ನಿನ್ನೆ ಮಳೆ ಬಂದಿದೆ, ಹೌದೌದು. ಜನವರಿ ಎಂಡಲ್ಲಿ ಮಳೆ ಬಂದಿದೆ. ಎಲ್ಲಿ ಪ್ರಕೃತಿನೇ ಉಲ್ಟಾ ಆಗ್ಬಿಟ್ಟು ಜನ ಅಷ್ಟು ಉಲ್ಟಾ ಆಗೋದೇನು ತಪ್ಪಿಲ್ಲ. ತೆಂಗಿನ ಸಸಿ ಹಾಕಿದ್ರು ಸೊ ಒಂದು 100 ಇದೆ ಸಹ. 100 ಐತಾ? 100 ಇದೆ. ಇನ್ನು 3 ವರ್ಷನಾ? ಇಲ್ಲ, ಆಲ್ರೆಡಿ ಬರ್ತಾ ಇದೆ. ಕೆಲವೆಲ್ಲ ಬಂದಿದೆ, ಆ ಕಡೆ ಮೇಲೆ ಎಲ್ಲ ಬಂದ್ಬಿಟ್ಟಿದೆ. ಆ ಕಡೆ ಮೇಲೆ ಎಲ್ಲ ಬಂದಿದೆ, ಕಾಯಿಗೆ ಬರ್ತಾ ಇದೆ. ಸಿಟಿಗೆ ಯಾವಾಗ ಹೋಗ್ತೀರಿ? ಸಿಟಿಗ ಏನು ಕೆಲಸ ಇದೆ? ಏನು ಸರ್ ಕೆಲಸ? ನಾನು ಒಂದು ವಾರ ಸಿಟಿಲಿ ಇದ್ರೆ ನಾನೇ ಕೆಟ್ಟೋಗ್ಬಿಡ್ತೀನಿ. ನಾನು ಆಮೇಲೆ ಅವಾಗ ಒಳಗೆ ಬಂದ್ಬಿಡ, ರಾಂಗ್ ರೂಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದ್ಬಿಡೋದು ವಾಪಸ್. ಕಣ್ಣು ಏನ್ ನೋಡುತ್ತದನ್ನ ಕೇಳುತ್ತೆ. ಕಣ್ಣು ಅಂದ್ರೆ ಲೈಕ್ ಅಂದ್ರೆ ಭಾವನೆಗಳು. ಹೌದು, ನೀವು ಹೇಳದಂಗೆ ಈ ರೋಡ್ ಇಲ್ಲಿಂದ ಅಲ್ಲಿವರೆಗೆ ಇತ್ತಾಗೊಂದು 20 ಮನೆ, ಇತ್ತಾಗೊಂದು 20 ಮನೆ ಇರ್ತವೆ. ಹೌದು, 20 ಮನೆ ಮುಂದೆ ಒಂದು 40-50 ಕಾರ್ ಇರ್ತವೆ. ನಿಜ. ಹಿಂಗ್ ಲೆಕ್ಕ ಹಾಕೊಂಡ್ರಂಗೆ ನೋಡ್ಬೇಕು ಹಿಂಗೆ. ಅಲ್ಲ ನಾನು ಹಿಂಗೆ ನೋಡ್ತೀನಿ ನಮ್ಮ ಮನೆ ಮುಂದೆ ಯಾವ್ದು ಇನ್ನು 2011 ಇಸ್ವಿ ಕಾರ್ ಇಟ್ಕೊಂಡಿದ್ದೀನಿ. ಅದು ಬರ ಕರೆಕ್ಟಾಗಿ ನಮ್ಮ ಮಗ ಹೇಳ್ತಾನೆ, ಏನ್ ಡ್ಯಾಡಿ ಇದನ್ನು ಚೇಂಜ್ ಮಾಡಲ್ವಾ ಅಂತ ಬೈತಾ ಇರ್ತಾನೆ. ಮಕ್ಳಿಗೆ ಅದು ಅದು ಬರುತ್ತೆ. ಈಗಿನ ಟ್ರೆಂಡ್ಗೆ ಯೂತ್ ಕೇಳ್ತಾರೆ ಎಲ್ಲ ಆಟೋಮೆಟಿಕ್ ಗಾಡಿ ಬೇಕು, ಎಲ್ಲ ಬ್ಯಾಟ್ರಿ ಕಾರ್ ಬೇಕು, ಗಾಡಿ ಈ ಥರ ಇರ್ತದಲ್ಲ. ಆ ಮನಸ್ಸಿಗೆ ಏನು ಮಾಡೋಣ, ಇನ್ಯಾರು ಟೋಪಿ ಹಾಕೋಣ, ಇನ್ಯಾವ ಹಿಡಿಯೋಣ, ಈ ಥರ ಬರುತ್ತೆ ಅಷ್ಟೇ. ಸರ್ ದೇವ್ರನ್ನ ಹೇಳ್ತಿದ್ದೀನಿ, ನಮ್ಮ ಗಂಡಸರು ಬೇಕು ಅಂತ ಚೇಂಜ್ ಮಾಡಲ್ಲ, ತಪ್ಪು ಮಾಡಲ್ಲ. ಮನೆಯ ಅವಸರಗಳು, ಮನೆಯಲ್ಲಿರೋ ಹಿಂಸೆ, ಹೆಂಡತಿ ಹಿಂಸೆ ಆಗಲಿ, ಮಕ್ಳ ಹಿಂಸೆ ಆಗಲಿ, ಆ ಒತ್ತಡಗಳಿಗೆ ಮಣಿದು ನಾವು ಬೇರೆ ತಪ್ಪು ಕೆಲಸ ಮಾಡಕ್ಕೆ ಹೋಗ್ತೀವಿ. ಅಗತ್ಯಕ್ಕಿಂತ ಹೆಚ್ಚಾಗಿ ಈಗ ನಮ್ಗೆ ಎಷ್ಟು ಸಹ ಇರೋಕ್ಕೊಂದು ಕಾರ್ ಇದೆಯಾ? ಯಾವುದೋ ಒಂದು ಕಾರ್ ಸಾಕು, ಓಡಾಡ್ತೀನಿ ತಾನೆ ಬೆಂಗಳೂರಿಗೆ ಮನೆಗೆ ಸಾಕು, ಹಂಗೆ ಅಂದ್ಕೊಂಡ್ರೆ ಓಕೆ. ನಮ್ಗೆ ಅವ್ರ ಮನೆಗಿನ್ನ ಯಾವಾಗ ಹೋಲಿಕೆ ಮಾಡ್ತೀವೋ ನಾವು ಸತ್ತೋಗ್ಬಿಡ್ತೀವಿ. ಕರೆಕ್ಟ್ ಹೇಳಿದ್ರು. ನಾನು ಈಗ ನಂತರ 2 ಎಕರೆ ಆಯ್ತು ಜಮೀನು, ಇಷ್ಟು ಟನ್ ಕಬ್ಬು ಬರಬೇಕು, ಅಷ್ಟೇ 100 ಟನ್ ಬರಬೇಕು ಅಷ್ಟೇ. ನಾನು ಅವನ ಹತ್ರ 10 ಐತೆ, ಅವನ ಹತ್ರ 500 ಬರ್ತದೆ. ನಾನೀಗ ಅದಕ್ಕೆ ಈ ಟಾರ್ಗೆಟ್ ಏನು ಗೊತ್ತಾ, ಮೊನ್ನೆ 170 ಟನ್ ಆಯಿತು ಇದರಲ್ಲಿ. ಈ ವರ್ಷ ನನ್ನ ಟಾರ್ಗೆಟ್ ಏನು? 170. ನಾನು 2.5 ಎಕರೆ. ನಾನು ಈ ಸಲ 200 ಟನ್ ತೆಗಿಬೇಕು. ನನ್ನ ಟಾರ್ಗೆಟ್ ಬರಬೇಕು. ಹೋದ್ ಸಲ ಏನು ತಪ್ಪು ಮಾಡಿದ್ದೀನಿ, ಈ ಸಲ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು. ನನ್ನ ಟಾರ್ಗೆಟ್ ಅದು. ಟಾರ್ಗೆಟ್ ಮಾಡಿ 200 ಟನ್ ತೆಗಿತೀನಿ. 200 ಟನ್ ಕಬ್ಬಿಗೆ ನಾನು ಬೆಲ್ಲ ಮಾಡ್ತೀನಿ. 20 ಲಕ್ಷ ಆಗುತ್ತೆ. ಹೌದಾ? 200 ಟನ್ ಕಬ್ಬು ಬೆಳೆದ್ರೆ ಒಂದು ಟನ್ನಿಗೆ 100 kg, 110 kg, 120 kg ಬರುತ್ತೆ ಸರ್. 1 ಟನ್ ಕಬ್ಬು ಹಾಕಿದ್ರೆ ಬೆಲ್ಲ. ಇನ್ನೊಂದ್ಸರಿ ರಿಪೀಟ್ ಮಾಡಿ. 200 ಟನ್ ಕಬ್ಬಿಗೆ 170 ಎಷ್ಟು ಲಕ್ಷ ಆಯ್ತದೆ? 20 ಲಕ್ಷ ಬರುತ್ತೆ. ಹಿಂಗೆ ನೋಡು, 100 ರೂಪಾಯಿ 1 kg ನಾವು ಮಾರೋದು ಬೆಲ್ಲ. ಆಯ್ತಾ? ಅದರಲ್ಲಿ ಏನು ಮಾಡ್ತೀನಿ, 100 ರೂಪಾಯಿ 1 kg ಮಾರ್ತೀರಿ. 10 kgಗೆ 1000. 100 kgಗೆ 10,000 ರೂಪಾಯಿ. 10,000 ಇಂಟು 200 ಹಾಕು. 200 ಟನ್ 10,000 ಇಂಟು 200 ಹಾಕಿ ಎಷ್ಟಾಯ್ತು? ಹಂಗೆ 10,000 ಇಂಟು 200 ಲೆಕ್ಕ. ಆದರೆ ನನ್ನ ಖರ್ಚು ಒಂದು ಆಲ್ಮೋಸ್ಟ್ 40 ರೂಪೀಸ್ ಹೋಗುತ್ತೆ. ಓಕೆ. 100 ರೂಪಾಯಿಗೆ kg ಬೆಲ್ಲ ಮಾರಿದ್ರೆ 40 ರೂಪಾಯಿ, 30 ರೂಪಾಯಿ ಖರ್ಚು ಹೋಗುತ್ತೆ ಅಲ್ಲಿದು. ನನ್ನ ರೈತನ ಕಷ್ಟ ತೆಗಿಬೇಕಲ್ಲ. ಇದೊಂದು